ಮಾಧ್ಯಮ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನಲ್ಲಿ ನಡೆದ ಪ್ರಜಾಸೌಧ ಹೋರಾಟದ ಸಂಧಾನಕ್ಕಾಗಿ ಆಗಮಿಸಿದ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮುಖಭಂಗವಾಗಿದೆ. ಹೋರಾಟಗಾರರ ಸಂಧಾನ ವಿಫಲವಾಗಿದೆ. ಅಧಿಕಾರಿಗಳು ನಿಖರವಾಗಿ ಭರವಸೆ ಕೊಡುವಲ್ಲಿ ವಿಫಲವಾಗಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದಶರಥ್ ಸಿಂಗ್ ಮನಗೋಳಿ, ಗೌರವ ಅಧ್ಯಕ್ಷರಾದ ಎಸ್.ಬಿ. ಕಟ್ಟಿಮನಿ, ಕಾರ್ಯಾಧ್ಯಕ್ಷರಾದ ಆರ್.ಎಸ್. ಪಾಟೀಲ್, ಉಪಾಧ್ಯಕ್ಷರಾದ ಮುತ್ತಪ್ಪ ಚಮ್ಲಾಪುರ್, ಮಾಸೂಮ್ ಸಾಬ್ ಕೆಂಬಾವಿ, ಕಾಶಿನಾಥ್ ಮುರಾಳ್, ಎಂಟಿ ಸಿಂಗ್ ಹಜರಿ, ರವಿ ಕಟ್ಟಿಮನಿ ಹಾಗೂ ಸರ್ವ ಸದಸ್ಯರು ಹೋರಾಟ ಮುಂದುವರಿಸುತ್ತೇವೆ ಎಂದು ಅಧಿಕಾರಿಗಳಿಗೆ ವಾಪಸ್ ಕಳುಹಿಸಿದ್ದಾರೆ. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವೇದಿಕೆಗೆ ಸುಸ್ವಾಗತ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವೇದಿಕೆಗೆ ಸುಸ್ವಾಗತ. ದಾರಿ ಬಿಡಲ್ಲ. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸಬಹುದು. ಆಗಮಿಸಿದ್ದಾರೆ. ಅವರಿಗೆ ತಾಳಿಕೋಟೆಯ ತಾಲೂಕಾ ಹೋರಾಟ ಸಮಿತಿ ಹಾಗೂ ಇವತ್ತಿನ ದಿವಸ ನಮಗೆ ಗಂಭೀರಾರ್ಥವಾಗಿ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಅದ. ಈಗಾಗಲೇ ನಾವು ಎಲ್ಲರೂ ಕೂಡ ಒಮ್ಮೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಬಂದಿದ್ದವೂ ಇಲ್ಲ, ಶಾಸಕರ ವಿರುದ್ಧವೂ ಇಲ್ಲ, ಹೊಲ ಕೊಟ್ಟವರ ವಿರುದ್ಧವೂ ಇಲ್ಲ. ನಮ್ಮ ಹೋರಾಟ ನಮ್ಮ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಹಾಗೂ ತಾಳಿಕೋಟೆಯ ಗ್ರಾಮಸ್ಥರ ಪರವಾಗಿ. ಅಲ್ಲೇನು ಈ ಹೊಲ ತೊಗೊಂಡಾರ ಅದು 5-6 ಕಿಲೋಮೀಟರ್ ದೂರ ಆಗ್ತದೆ. ಅದು ಕೂಡಲೇ ರದ್ದು ಮಾಡಬೇಕು. ನಮ್ಮ ಹೋರಾಟ ಅದು ಕೂಡಲೇ ರದ್ದು ಮಾಡಬೇಕು. ಈಗಾಗಲೇ ನಾವು ಸೂಚಿಸಿದಂಥ 3-4 ಸ್ಥಳದಲ್ಲಿ ಆಯ್ಕೆ ಮಾಡಬೇಕು. ಮೊದಲನೇದಾಗಿ ಐದಿ, ತದನಂತರ ಕೆಇದಿ, ತದನಂತರ 204 ಈ ರೀತಿ 3-4 ಜಮೀನುಗಳು ಕೊಟ್ಟಿದ್ದೀವಿ. ಅದರೊಳಗೆ ಒಂದು ಆಯ್ಕೆ ಮಾಡಬೇಕು. ದಯವಿಟ್ಟು ಕೇಳಿ. ಆಮೇಲೆ ನಮ್ದು ಏನೇನು ಇದರೊಳಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಹೋರಾಟ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾದ ಆರ್.ಎಸ್. ಪಾಟೀಲ್ ಕೂತ್ಮಲ್ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರಜಾಸೌಧ ನಿರ್ಮಾಣ ನಗರದ ವ್ಯಾಪ್ತಿಯಲ್ಲಿ ಆಗಬೇಕಂತ ಹೇಳಿ ಕಳೆದ 39 ದಿವಸದಿಂದ ನಡೆದಿರ್ತಕ್ಕಂಥ ಈ ಧರಣಿ ಸತ್ಯಾಗ್ರಹದ ವೇದಿಕೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು ಮತ್ತೊಮ್ಮೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿ ಬಂಧುಗಳೇ, ಬೊಮ್ಮನಹಳ್ಳಿ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ತಾಳಿಕೋಟೆ ನಗರದ ಸಜ್ಜನ ನಾಗರಿಕ ಸಮಾಜದ ಬಂಧುಗಳೇ, ಈಗಾಗಲೇ ಕಾಶಿನಾಥ್ ಮುರಾಳ್ ಅವರು ಹೇಳಿದ ಹಾಗೆ ಈ ಒಂದು ಹೋರಾಟ ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗಿ ನಡೆದಿರ್ತಕ್ಕಂಥ ಅಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದರೆ ನಮಗೆ ಹೋರಾಟ ಸಮಿತಿಯವರಿರ್ಬೋದು, ಊರಿನ ನಾಗರಿಕರಿರ್ಬೋದು, ಕಳೆದ 39 ದಿವಸದಿಂದ ಇಲ್ಲಿ ಧರಣಿ ನಡೆದದ. ಈಗಾಗಲೇ ನಮ್ಗೆ ಶಾಸಕರು ಬರ್ತಾರ, ಜಿಲ್ಲಾಧಿಕಾರಿಗಳು ಬರ್ತಾರ, ನಮ್ಮ ಅಹವಾಲು ಕೇಳ್ತಾರ, ಸ್ಪಂದಿಸ್ತಾರ ಅನ್ನುವಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ ನಂಬಿಕೆ ನಮ್ಮದಾಗಿತ್ತು. ಆದರೆ ದಿನಗಳು ಬಹಳ ಕಳೆದ ನಂತರ ನಮಗೆಲ್ಲರಿಗೂ ಒಂದು ಬೇಜಾರು ಕೂಡ ಆಯಿತು. ಇಷ್ಟು ದಿವಸ ಆದರೂ ಕೂಡ ಯಾರೂ ನಮ್ಮ ಸಮಸ್ಯೆಗಳನ್ನ ಕೇಳಿಕ್ಕೆ ಸಹಿತ ಬರ್ತಾ ಇಲ್ಲಲ್ಲ ಅಂತನ್ನುವಂಥ ನೋವು ಅನಿಸ್ತು. ಆದರೂ ಕೂಡ ಎಲ್ಲರೂ ಕೂಡ ನಾವು ಸಭ್ಯತೆಯನ್ನು ನಾವು ಮೀರಿಲ್ಲ ಸಾಹೇಬ್ರ. ಯಾಕಂದ್ರೆ ಪ್ರಾರಂಭಿಕ ಹಂತದೊಳಗೆ ಈ ಒಂದು ಹೋರಾಟ ರೂಪುರೇಷೆ ತಯಾರಾಗಿದ್ದು ಏಕಾಏಕಿ ದಿಢೀರನ್ನ ಈ ಧರಣಿ ಪ್ರಾರಂಭ ಆಗಿದ್ದಲ್ಲ. ನಾವು ಪ್ರಥಮದಲ್ಲಿ ಇಲ್ಲಿ ಚರ್ಚೆ ನಡೀತು. ಮೈಲೇಶ್ವರ ಹತ್ರ ಜಾಗ ಅಲ್ಲಿ ನಿರ್ಣಯ ಮಾಡ್ಯಾರಂತ ಚರ್ಚೆ ನಡೀತು. ಚರ್ಚೆ ನಡೆದ ನಂತರ ಎಲ್ಲರೂ ಕೂಡ್ಕೊಂಡು ಒಂದು ದಿವಸ ಅಂಬೇಡ್ಕರ್ ಸಭಾಭವನದಾಗ ಊರಿನ ಎಲ್ಲ ಪ್ರಮುಖರು ಕರೆದು ಚರ್ಚೆ ಮಾಡೋಕ್ಕಾಗಿ ಏನೇನು ಮಾಡ್ಬೇಕಂತ ಹೇಳಿದಾಗ ಎಲ್ಲರೂ ಒಂದು ತಾಳಿಕೋಟೆ ಹೋರಾಟ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿ ಅದರ ನೇತೃತ್ವದೊಳಗೆ
ಮತ್ತು ನಾವು ಮೊದಲೇ ನಾವು ತೀರ್ಮಾನ ಮಾಡಿದ್ವಿ, ಇದು ಯಾವುದೇ ಒಂದು ವ್ಯಕ್ತಿ ವಿರೋಧ ಆಗಲಿ, ಯಾರ ಪರವಾಗಿ ಅಲ್ಲ, ಮತ್ತು ಜಾತ್ಯತೀತವಾಗಿ ಇದು ರಾಜಕೀಯ ರಹಿತವಾಗಿರ್ತಕ್ಕಂಥ ಈ ಒಂದು ಹೋರಾಟ ಸಮಿತಿ ಅಂತ ಹೇಳಿ ಸ್ಪಷ್ಟಪಡಿಸಿ, ಎಲ್ಲೂ ಕೂಡ ನಮ್ಮ ಸಭ್ಯತೆಯನ್ನು ಮೀರಿ ನಾವು ನಡಿಬಾರ್ದಂತ ಮಾತನ್ನು ಕೂಡ ನಾವು ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೊಂಡಿವಿ. ಹೀಗಾಗಿ ನಾವು ಪ್ರಥಮದಲ್ಲಿ ನಮ್ಮ ಧರಣಿ ಸದ್ಯಕ್ಕೆ ನಾವು ಊರಲ್ಲಿ ಮೆರವಣಿಗೆ ಮುಖಾಂತರ ಬಂದು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಮನವಿ ಕೊಡ್ತಕ್ಕ ಸಂದರ್ಭದಲ್ಲಿಯೂ ಕೂಡ ಬಹಳ ವಿಶೇಷ ಏನಂದ್ರೆ, ಇಡೀ ನಾವು ಮೆರವಣಿಗೆ ಸುಮಾರು 1 ರಿಂದ 1.5-2 ತಾಸನ ಮೆರವಣಿಗೆ ಉದ್ದಕ್ಕೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಧಿಕ್ಕಾರ ಅಂತ ಮೊಳಗಲಿಲ್ಲ. ನಮ್ಮ ಉದ್ದೇಶ ನಮ್ಮದು ಏನಾಗಿತ್ತು, ಜಾಗ ದೂರ ಆಗ್ತದ, ಹತ್ತಿರದಲ್ಲಿ ಆಗ್ಬೇಕನ್ನೋದು ಏಕೈಕ ಉದ್ದೇಶ. ಮತ್ತು ನಮ್ಗೆ ಯಾರು ಇದಕ್ಕೆ ಬೆಂಬಲ ಕೊಡಕ್ಕೆ ಬರ್ತಾರ ಅವರಿಗೆ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ವಿನಂತಿ ಏನಂದ್ರೆ, ಪ್ರಜಾಸೌಧ ನಿರ್ಮಾಣದ ಬಿಟ್ಟು ಬೇರೆ ಯಾವ ವಿಷಯನೂ ಇಲ್ಲಿ ಪ್ರಸ್ತಾಪ ಆಗಬಾರ್ದಂತ ಅನ್ನುವಂಥದ್ದು, ಅಂದ್ರೆ ರಾಜಕೀಯ ಸ್ವರೂಪ ಪಡಿಬಾರ್ದು ಅನ್ನುವಂಥದ್ದು. ಹೀಗಾಗಿ ನಮ್ಮ ನಗರದ ಎಲ್ಲ ವ್ಯಾಪಾರಸ್ಥರು, ಎಲ್ಲ ವಿವಿಧ ಸಮಾಜದವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡಬೇಕಂತ ತಿಳ್ಕೊಂಡು ನಮ್ಮ ತೀರ್ಮಾನ ಆಗಿರಲಿಲ್ಲ. ಇಡೀ ಊರಿನ ಎಲ್ಲ ನಾಗರಿಕರು ಕೊಂಡು ನಾವು ಸ್ವಇಚ್ಛೆಯಿಂದ ಬಂದ್ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಊರು ಬಂದ್ ಮಾಡಿದಾಗ ಕೂಡ ಅವತ್ತ ಚಾಲು ಆಗಲಿಲ್ಲ. ಅಂದ್ರೆ ಬಂದ ಈ ಪ್ರಜಾಸೌಧ ಇಲ್ಲೇ ನಿರ್ಮಾಣ ಆಗಬೇಕಂದ್ರೆ ಸಂಪೂರ್ಣ ಅವರ ಬೆಂಬಲ ಬಂದ್ ಮಾಡೋದ್ರ ಮುಖಾಂತರ ನಮಗೆ ಸೂಚಿಸಿದ್ರು. ಅದಾದ ನಂತರ ಪ್ರತಿನಿತ್ಯ ಕೂಡ ವಿವಿಧ ಸಮಾಜದವರು, ಎಲ್ಲ ವ್ಯಾಪಾರಸ್ಥ ಬಂಧುಗಳು ಕೂಡ ನಿರಂತರವಾಗಿ ಪ್ರತಿನಿತ್ಯ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಲ್ಲಿ ಧರಣಿ ಆಗ್ತದೆ. ಆದ್ರೆ ಎಲ್ಲೂ ಕೂಡ ಕಳೆದ 39 ದಿವಸ ಯಾರ ವಿರೋಧ ಆಗಲಿ ಮತ್ತೊಬ್ಬರ ಬಗ್ಗೆಯಲ್ಲಿ ಮಾತಾಡುವಂಥದ್ದು ಕೂಡ ಆಗಿಲ್ಲ. ಅದಕ್ಕಾಗಿ ನಮ್ಗೆ ಮತ್ತೊಮ್ಮೆ ಈಗಾಗಲೇ ಕಾಶಿನಾಥ್ ಅಣ್ಣ ಹೇಳ್ದಂಗ ಲೇಟ್ ಆದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು, ತಾವು ವರಿಷ್ಠಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಕೂಡಿ ಬಂದಿದ್ದಕ್ಕೆ ನಮ್ಗೆ ಬಹಳ ಖುಷಿ ಅದ. ನಮ್ಗೆ ತಕ್ಷಣವೇ ಸ್ಪಂದನೆ ಕೂಡ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ಕೂಡ ಅದ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು, ಈಗಾಗಲೇ 4 ಜಾಗ ಸರ್ಕಾರಿ ಜಾಗ 4 ಜಾಗಗಳದವು. ಈ 4 ಜಾಗಗಳಲ್ಲಿ ಯಾವುದಾದ್ರೂ ಒಂದು ಆಗಬೇಕಂತ ಅನ್ನುವಂಥದ್ರ ಬಗ್ಗೆ ನಮ್ಮೆಲ್ಲರದು ಅಭಿಪ್ರಾಯ ಇರ್ತಕ್ಕಂಥದ್ದು. ಮೊದಲನೇದ್ದು PWD ಒಳಗೆ ಸುಮಾರು 4 ಎಕರೆ ಅದರ ಜಾಗದ ಅಲ್ಲಿ ಆಗ್ಬೇಕನ್ನೋಂಥದ್ದು ಒಂದು. ಎರಡನೇದಾಗಿ KEBದು ಅದು ಕೂಡ ಸಾಕಷ್ಟು ಸ್ಥಳಾವಕಾಶದ ಅಲ್ಲಿ ಆಗ್ಬೇಕನ್ನೋಂಥದ್ದು. ಮೂರನೇದಾಗಿ ಈಗಾಗಲೇ ಸರ್ವೆ ನಂಬರ್ 204 ಅದು ಮುಪ್ಪಟ್ ಗೈರಾಣ ಅಂತದ, ಅಲ್ಲಿ 11 ಎಕರೆ ಜಾಗ ಅದ, ಅಲ್ಲೂ ಕೂಡ ಮಾಡಿದ್ರು ಕೂಡ ನಗರ ವ್ಯಾಪ್ತಿ ಒಳಗೆ ಬರ್ತದ ಅನ್ನೋಂಥದ್ದು. ನಂತರ ಮುನ್ಸಿಪಾಲಿಟಿ ಜಾಗ ಅದು ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ. ಈ 4 ಜಾಗದಾಗ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಒಂದು ಸೂಕ್ತವಾದ ನಿರ್ಣಯ ಮಾಡ್ಬೇಕಂತದ್ದು ಒಂದು. ಇದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲರದ್ದು ಇರ್ತಕ್ಕಂಥದ್ದು, ಮೊದಲು ಅಲ್ಲಿ ಏನ ಈಗ 4.5 ಕಿಲೋಮೀಟರ್ ದೂರ ಆಗ್ತದೆ ಅನ್ನುವಂಥದ್ದು, ಅದನ್ನ ತಕ್ಷಣವೇ ತಾವು ಅದನ್ನ ಮಾಡಬಾರ್ದು, ಅದನ್ನ ರದ್ದು ಮಾಡಿ ಅದನ್ನ ಆದೇಶ ಹೊರಡಿಸ್ಬೇಕನ್ನೋಂಥದ್ರ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥದ್ದು ಬೇಡಿಕೆ. ಎರಡನೇದ್ದು, ಈ 4 ಜಾಗದೊಳಗೆ ಯಾವುದಾದ್ರೂ ಒಂದು ಸರ್ಕಾರಕ್ಕೆ ಶಿಫಾರಸು ಮಾಡ್ಬೇಕಂತ ಒಂದು ಕೋರಿಕೆ ನಮ್ಮದಾಗ್ಯದ. ಮತ್ತೊಮ್ಮೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಸಾಹೇಬರಿಗೆ, ನಮ್ಮ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೆ ಮತ್ತು ಈ ಒಂದು ಹೋರಾಟದೊಳಗೆ ನಾನು ಎಲ್ಲ ನಮ್ಮ ಜನರಿಗೂ ಕೂಡ ನಾನು ಮನವಿ ಮಾಡ್ಕೊತೀನಿ. ನಾವು ಸಭಾ ಗೌರವ ಅಂತ ಇರ್ತದೆ. ಇವತ್ತು ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರೇ ನಮ್ಮ ಹತ್ರ ಬಂದಿದ್ದಾರೆ ಇವತ್ತು. ಹೀಗಾಗಿ ನಾವು ಅತ್ಯಂತ ಶಾಂತಿಯಿಂದನೇ ಇಲ್ಲಿ ತನಕ ನಾವು ನಮ್ಮ ವರ್ತನೆಯನ್ನ ನಾವು ತಗೊಂಡು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾರು ಘೋಷಣೆ ಹಾಕುವಂಥದ್ದಾಗಲಿ ಯಾವುದು ಆಗಬಾರದಂತ ಅನ್ನುವಂಥ ಕೋರಿಕೆ ಕೂಡ ನಮ್ಮೆಲ್ಲರ ಹತ್ರ ನಾವು ಈಗಾಗಲೇ ಮಾಡ್ಕೊಂಡಾಗಿದೆ. ಅದಕ್ಕಾಗಿ ತಮ್ಮ ಒಂದು ನಿರ್ಣಯಕ್ಕಾಗಿ ನಾವು ಕಾಯ್ತೀವಿ ಸಾಹೇಬ್ರೆ. ಇದಕ್ಕೆ ತಾವು ಸ್ಪಷ್ಟನೆ ಕೊಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊತೀವಿ. ನಮ್ಮದು ಬೇಡಿಕೆ. ಆಮೇಲೆ ಸೆಕೆಂಡ್ KEB ಥರ್ಡ್ ಅದು ಕೆರೆ, ಅದು 11 ಎಕರೆ ಮ್ಯಾಗ ಐತದು. ಮತ್ತು ಕೆರೆ ಅದು ಮಾಡಕ್ಕೆ ಬರ್ತೈತಿ, ಅಲ್ಲಿ ನೀರು ನಿಂದ್ರಾಗಿಲ್ಲ, ನೀರು ನಿಂದ್ರದೇ ಇಲ್ಲಿ. ಮತ್ತು ಎಲ್ಲ ಕೆಂಪು ಮಣ್ಣವರೆಲ್ಲ ಒಳಗಿಲ್ಲ, ಬರೀ ಕಲ್ಲೆ ಅದು. ಅದಕ್ಕೆ ಅದು ಎಲ್ಲ ಅಲ್ಲಿಸಲ್ಲೇ ಆಗ್ತವೆ 11 ಎಕರೆದಾಗ. ಮತ್ತು ನೀವು ಯಾವುದು ಮಾಡ್ಬೇಕಂತೀರಿ ಅದುವರೆಗೂ ನಮ್ಗೆ ತುರ್ತು ಕ್ಯಾನ್ಸಲ್ ಆಗುತ್ತೆ. ಅದು ಕ್ಯಾನ್ಸಲ್ ಆಗಲ್ಲ ನಾವಂತೂ ಹೇಳೋದಿಲ್ಲ. ನಾ ಅಧ್ಯಕ್ಷರಿಂದ ಈ ಹೋರಾಟ ಈಗಿನ ನಾವು ಮನಗುಳಿ ಟು ದೇವಾಪುರ ಕ್ರಾಸ್ ನಡೆಗೂ 43 ದಿವಸ ಹೋರಾಟಕ್ಕೆ ಕೂತೀವಿ ನಾವು. ನಾನೇ ಅಧ್ಯಕ್ಷ. ಅದಕ್ಕೆ ಎಲ್ಲ ಹಳ್ಳಿಯವರು, ತಾಳಿಕೋಟೆಯವರು ಎಲ್ಲರೂ ಕೂಡ 43 ದಿವಸ ಕೂತಾಗ 500 ಕೋಟಿ ರೂಪಾಯಿದು ಸ್ಯಾಂಕ್ಷನ್ ಆಗೈತಿ, ಸ್ಟೇಟ್ ಹಾಗೆ ಆಗಿರೋದು. ಅದಕ್ಕೆ ಈಗ 39 ದಿವಸ ಆಗ್ಯದನ. ಮತ್ತು ಇನ್ನೊಂದು 4 ದಿವಸ ಕುದುರ್ತೀವಿ. 43 ದಿವಸ ಮುಗಿಲಿ, ಅದನ್ನು ಮುಗಿಲಿ. ಅದಕ್ಕೆ ನೀವು ನಾವು ಕ್ಯಾನ್ಸಲ್ ಆಗಲ್ಲ ಅನ್ಕೊಂಡು ನಾವು ಹೇಳೋದಿಲ್ಲ. ಅದು ಸ್ಯಾಂಕ್ಷನ್ ಮಾಡೋದಾದ್ರೆ ತಮ್ಗೆ ಲೇಟ್ ಆಗ್ಬೋದು ಅಂತ ಅಂದ್ರೆ ನಾವು ತಡ್ಕೊತೀವಿ. ಅದು ಇಮಿಡಿಯೇಟಾಗಿ ಕ್ಯಾನ್ಸಲ್ ಆಗೋದು. ಇದ್ರಾಗ ಒಣ ರಾಜಕೀಯ ಸಾಹೇಬರು ನಾವು ಮಾತಾಡೋದು ಇದ್ರಾಗ ನಮ್ಗೆ ಗೊತ್ತದ ಎಲ್ಲ. ನೀವೇನು ರಾಜಕೀಯ ಇಲ್ಲ ನೋಡಿ, ಎಲ್ಲ ರಾಜಕೀಯ ಇದ್ರಾಗ ಒಬ್ಬ ಶಾಸಕರ ಮಾತು ಕೇಳಿ ಏನು ಬೇಕಾದ್ರೆ ಮಾಡ್ತಾರೆ ಇಲ್ಲಿ. ಇದು ಹೆಂಗೆ ಇದು ಒಳ್ಳೆಯದು ಕೆಲಸ ಅಲ್ಲ. ಇದು ತಿಳಿದ್ರಿ ಸಾಹೇಬ್ರ. ಈಗ ಯಾರು ಇಲ್ಲಿ ಅಲ್ಲಿ ಹೊರಗಳು ತೊಗೊಂಡವರು
ಯಾರಿಗಾರ ಚೀಫ್ ಆಫೀಸರ್ಗೆ ಯಾರಿಗಾರ ಹೇಳಿದ್ಕೊಳ್ಳಿ ಯಾರಿಗಾರ ನೋಟಿಸ್ ಕೊಡೋದು, ಯಾರಿಗಾರ ಮಾಫ್ ಮಾಡಕ್ಕೆ ಹೋಗೋದು, ಹಿಂಗೆ ಮಾಡ್ತಾರೆ. ಅಲ್ಲಿಂದ ಮಸ್ಕರ ಒಳಗೆ ಮನೆ ಮುಂದೆ ಹಾಕಿ ಪುಸ್ತಕ ತೊಗೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಯಾವ ಅಲ್ಲ ಊರು ತುಂಬ ಉಸುಗ ಇಲ್ಲಿ, ಊರು ತುಂಬ ಎಲ್ಲರ ಕಡೆ ಅದು ಉಸುಗ ಅದು ಯಾಕೆ ಮಾಡೋದು? ಅಲ್ಲ ಮಸ್ಕರ ಹಳ್ಳಿಯಲ್ಲೆಲ್ಲ ಹೇಳ್ರಿ, ಈಗ ಮಸ್ಕರದಾಗ ಊರವರೇ ಅದ್ರಾಗ ಹೊಲ ಅದಾವ ಅದೊಂದು 8-10 ಮಂದಿ ಗ್ರೂಪ್ ಅದಾರು. ಆ ಗ್ರೂಪ್ನಾಗ ಎಲ್ಲರೂ ಅದಾರ. ಈ ಶಾಸಕರು ಅದಾರ ಅಂತ ಅವರೇ ಹೇಳ್ತಾರ, ನಾವು ಹೇಳಿಲ್ಲ. ಅವ್ರೇನು ಶಾಸಕರು ನಮ್ಮ ದೋಸ್ತರು, ಶಾಸಕರು ನಮ್ಮ ದೋಸ್ತರು ಅವರೇ ಹೇಳ್ತಾರ, ಶಾಸಕರು ಅದಾರ ಪಾರ್ಟ್ನರ್ ಇವ್ರು ಏನು ಮಾಡ್ತಾರ ಅಂತ ಹಿಂಗೆ ಅಂತಾರ. ಮತ್ತು ನಾವೇನು ಮಾಡ್ಬೇಕು ಹೇಳ್ತಾರ, ನಾವು ಅನಾಯಾಸವಾಗಿ ಮತ್ತು ಅನಿವಾರ್ಯವಾಗಿ ಹೋರಾಟಕ್ಕೆ ಕೂತೀವಿ. ನಿಮ್ಮದು ಏನು ಹೇಳ್ತಾರೆ? ಈಗ ಒಟ್ಟಿನಲ್ಲಿ ಒಂದೇ ಒಂದು ಉದ್ದೇಶ, ಕಟ್ಟಡ ನಿರ್ಮಾಣಕ್ಕೆ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಮೋರ್ ದ್ಯಾನ್ 1 ತಿಂಗಳು ಇಲ್ಲಿ ಒಂದು ಧರಣಿಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀರಾ. ಸೊ ತಮ್ಮ ಬೇಡಿಕೆಗಳೇನಿದೆ ಎಲ್ಲ ಹಿಂದೇನೂ ಕೂಡ ಚರ್ಚೆಗಳಾಗಿದೆ, ಎಲ್ಲಿ ಮಾಡಬೇಕು. ಯಾಕೆಂದರೆ ಈಗ ಬೆಳೀತಾ ಬರುವಂತಹ ಒಂದು ತಾಲೂಕುಗಳಲ್ಲಿ ತಾಳಿಕೋಟೆ ಅನ್ನೋ ತಾಲೂಕು ಕೂಡ ಉಂಟು. ಇಲ್ಲಿ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಜಾಗವನ್ನು ಆಯ್ಕೆ ಮಾಡುವಂಥದ್ರ ಸಲುವಾಗಿ ಹಿಂದೇನು ಚರ್ಚೆಗಳಾಗಿ 1-2-3 ಸ್ಪಾಟ್ಗಳು ಫೈನಲೈಸ್ ಆಗುವಾಗ ಅದನ್ನು ಈಗ ಒಂದು ಕಡೆ ಫೈನಲೈಸ್ ಆಗಿದೆ. ಅದಕ್ಕೆ ವಿರುದ್ಧವಾಗಿ ತಾವೆಲ್ಲರೂ ದೂರ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಧರಣಿಗೆ ಕೂತಿದ್ದೀರಾ. 4 ಮಂದಿಗೆ ಊರನ್ನವ್ರಿಗೆ ಯಾರಿಗಾರ ಕೇಳಿ ಮಾಡಬೇಕು ಈಗ ನಾನು ಮಾತಾಡ್ತೇನೆ. ಸೊ ಈಗ 4 ಮಂದಿ ಕೂಡ ಫೈನಲ್ ಮಾಡ್ಯಾರ ಕೇಳಾಕತ್ತೀನಿ, ಯಾರಿಗೂ ಕೇಳಿಲ್ಲ. ಈಗ ತಮಗೆಲ್ಲರಿಗೂ ಗೊತ್ತಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಸರಿ ಮಾಡಿಸ್ಕೊಳ್ಲಿಕ್ಕೂ ಅವಕಾಶಗಳಿರ್ತದೆ. ಈಗ ಏನು ಅಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದಾರಲ್ಲ, ಅದಕ್ಕಿಂತ ಇಲ್ಲಿ PWD ಜಾಗ ಕೊಡುವಂಥದ್ದು ಸೂಕ್ತ ಅಂತ ತಮ್ಮೆಲ್ಲರದ್ದು ಅಭಿಪ್ರಾಯ ಇದೆ. ಊರು ಒಳಗಡೆ ಆಗ್ತದೆ, ಸಮೀಪ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ, ಹೋಗಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದೀರಾ. ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ, ಅದು ಸರ್ಕಾರಿ ಜಮೀನೇ. ಯಾಕೆಂದರೆ ಸರ್ಕಾರದಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇಲಾಖೆಗಳು ಬೇರೆ ಬೇರೆ ಇರ್ತವೆ. ಸಾಮಾನ್ಯವಾಗಿ ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂತ ಹೇಳಿ ನಾವು ಎಲ್ಲ ಇಲಾಖೆಗಳಿಗೂ ಜಮೀನು ಕೊಡುವಂಥ ಇಲಾಖೆ ಆಗ್ತೇವೆ. ಸ್ಮಶಾನಕ್ಕೆ ಇರಬಹುದು, ಹಾಸ್ಟೆಲ್ಗಳಿಗೆ, ಆಸ್ಪತ್ರೆಗಳಿಗೆ, ಯಾವ ಇಲಾಖೆ ನಾವು ಕಂದಾಯ ಇಲಾಖೆಗೆ ಜಮೀನನ್ನು ಕೊಡುವಂಥ ಪದ್ಧತಿ ಎಲ್ಲೂ ಕೂಡ ಮಾಡಿಸ್ಕೊಂಡಿಲ್ಲ. ಕಂದಾಯ ಇಲಾಖೆಯಿಂದಲೇ ಎಲ್ಲರೂ ಕೂಡ ಜಮೀನನ್ನು ತಗೊಳ್ಳುವಂಥದ್ದು ಇರುತ್ತದೆ. ಯಾಕೆಂದರೆ ಹಿಂದಿನಿಂದನೂ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಲ್ಲಿ ಅವಕಾಶಗಳಿರುವಂಥದ್ದು ಕಂದಾಯ ಇಲಾಖೆಗೆ. ನಿಮಗೂ ಕೂಡ ಅದೆಲ್ಲರೂ ತಿಳುವಳಿಕೆ ಇರಬಹುದು. ಆಸ್ಪತ್ರೆ, ಅಂಗನವಾಡಿ, ಶಾಲೆ, ಸ್ಮಶಾನ, ಹಾಸ್ಟೆಲ್ಗಳು ಎಲ್ಲವಕ್ಕೂ ಕೂಡ PWD ಜಾಗ ಅಂತ ಹೇಳಿದರೆ PWD ಜಮೀನನ್ನು PWD ನಾವು ನಮ್ಮ ಅಧೀನದಲ್ಲಿದ್ದ ತಕ್ಷಣ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದೇಶ ಮಾಡಲಿಕ್ಕೆ ಬರೋದಿಲ್ಲ. ಅದು ಅನುಕೂಲತೆ ಇದ್ದರೂ ಕೂಡ ಅದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ನಾವು ತರಿಸಬೇಕಾಗ್ತದೆ. ಯಾಕೆಂದರೆ ಒಂದು ನಿಮಗೆಲ್ಲರೂ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸೇರಿದ ಜಮೀನು ಆಗಿದ್ದರೆ 10 ಎಕರೆ ತನಕನೂ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ. ಬೇರೆ ಇಲಾಖೆಗಳಿಗೆ, ಸರ್ಕಾರಿ ಉದ್ದೇಶಗಳಿಗೆ ಕೊಡುವಂಥದ್ದು ನಮಗೇನೆ ಅಧಿಕಾರ ಇದೆ. ಯಾರು ಕೇಳುವಂಥ ಅಗತ್ಯ ಇಲ್ಲ, ಸೀದಾ ನಾನೇ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ಬೇರೆ ಇಲಾಖೆ ಜಮೀನು, ಉದಾಹರಣೆಗೆ ಆರೋಗ್ಯ ಇಲಾಖೆ ತಿಳ್ಕೊಳ್ಳೋಣ, ಅವ್ರ ಹತ್ರ ಒಂದು ಜಮೀನಿದೆ. ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲೆಗಳಲ್ಲಿ ದೊಡ್ಡ ಗ್ರೌಂಡ್ ಇರ್ತದೆ. ಇವೆಲ್ಲ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಜಮೀನು. ಜಿಲ್ಲಾಧಿಕಾರಿಗಳಿಗೆ ಬೇರೆ ಇಲಾಖೆ ಜಮೀನನ್ನು ತಗೊಂಡು ಇನ್ನೊಂದು ಇಲಾಖೆಗೆ, ಮತ್ತೊಂದು ಇಲಾಖೆಗೆ ಸೀದಾ ವರ್ಗಾವಣೆ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ. ಇಷ್ಟೊತ್ತಿಗೆ ಅದು ಅವಕಾಶ ಅಂತ ಇದ್ದರೆ ನಾನಂತರೂ ಮಾಡೇ ಬಿಟ್ಟಿರ್ತೇನೆ. ಅದು ಆದರೂ ಕೂಡ ಈ PWD ಜಮೀನು ಇರಬಹುದು, KEB, ನೆಕ್ಸ್ಟ್ ಆಪ್ಷನ್ KEB ನಲ್ಲಿ ಇರುವಂಥ ಜಮೀನು ತಾವು ಕೇಳಿದರೆ, KEB ಕೂಡ ಒಂದು ಎಲೆಕ್ಟ್ರಿಸಿಟಿ, ವಿದ್ಯುತ್ ಕಂಪನಿ ಆಗಿರ್ತದೆ. ಅವು ಇಂಧನ ಇಲಾಖೆ ಕೆಳಗಡೆ ಬರುವಂಥದ್ದು. ಅವ್ರು 1 ಇಂಚು ಜಮೀನು ಅವರು ಬೇರೆ ಇಲಾಖೆಯನ್ನು ಅವರು ಕಂದಾಯ ಇಲಾಖೆಗೆ ಕೊಡಬೇಕಂತ ಕೇಳಿದ್ರು ಕೂಡ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆಗಬೇಕಾಗಿರುವಂಥ ವಿಚಾರ ಆಗಿದೆ. ಆದರೂ ಇಲ್ಲಿ ಮಾಡಿದರೆ ಈ ಭಾಗದ, ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ತಾವೆಲ್ಲರೂ ವ್ಯಕ್ತಪಡಿಸಿದ್ರ. ಅದಕ್ಕೆ ನಾನು ಗೌರವವನ್ನು ಕೊಡ್ತೇನೆ. ಫಸ್ಟ್ ಆಫ್ ಆಲ್
ತಮ್ಮ ಇಲಾಖೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಟ್ಟಿದ ನಂತರ ತಮ್ಮ ಹೋರಾಟದ ಸಮಿತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಹೋರಾಟ ಸಮಿತಿ ಮಾಡಿರುವಂತ ಉದ್ದೇಶ ಬರೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾತ್ರ ನಿಮ್ಮ ಒಂದು ಉದ್ದೇಶವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಪ್ರಸ್ತಾವನೆ ಹೋಗಿದ ನಂತರನೂ ಕೂಡ ತಾವು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ನಾವು ಕೂಡ ಸರ್ಕಾರಕ್ಕೆ ಫಾಲೋ ಅಪ್ ಮಾಡ್ತೇವೆ. ತಾವು ಕೂಡ ಈ ರೀತಿ ನಾನಾ ಒಂದು ಬೇಡಿಕೆಗಳು ಇಟ್ಕೊಂಡು ನಾನಾ ಸಮಿತಿಗಳು ಈ ಹಿಂದೆ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಒಂದು ಮನವಿಯನ್ನು ಮಾಡಿ ಅದರಲ್ಲಿ ಯಶಸ್ವಿ ಕಂಡಿರುವಂತಹ ಸಮಿತಿಗಳಿದ್ದಾವೆ. ಆ ರೀತಿಯಾದಂತಹ ಒಂದು ಸಮಿತಿ ಇದೆ ಅಂತ ನಾವು ಇದನ್ನು ಭಾವಿಸ್ತೇನೆ. ನಾವು ಯಾರ್ಯಾರಿಗೆಲ್ಲ ಭೇಟಿ ಆಗ್ಬೇಕಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂತ ವಿಚಾರ. ಒಂದು ತಿಂಗಳಿಗಿಂತ ಹೆಚ್ಚಿಗೆ ತಾವೆಲ್ಲರೂ ಕೂಡ ಇಲ್ಲಿ ಧರಣಿ ಮಾಡ್ತಿ ಕೂತ್ಕೊಳ್ತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಮಾಣಕ್ಕೆ ಪ್ರಯತ್ನ ಮಾಡೋಣ ಅದನ್ನು ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಈಗಾಗಲೇ ನಾವು ಪ್ಲಾನ್ ಒಂದು ಸೈಡ್ ನಲ್ಲಿ ಮಾಡಿದೇವಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡುವುದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ವಿ ವಿಲ್ ಸ್ಟಾಪ್ ಇಟ್. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮ್ಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B, B to A ಅಂತ ಅಷ್ಟು ಸುಲಭವಾಗಿನೂ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ. ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲಿ ಇರಲಿ, ಅಲ್ಲಿ ಪ್ರಜಾಸೌಧಕ್ಕೆ ಅಂತ ಹೇಳಿ ಕಟ್ಟಡ ಅಂತ ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನ ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡುವುದು ಕೇಳಿ. ಈಗ 2 ತಿಂಗಳಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ. ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಬಟ್ PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗಬೇಕು. ಎರಡೂ ಕೂಡ ಸತತವಾಗಿ ಆಗಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗಬೇಕು. ಇದು ಎರಡೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮಗೆ ಒಂದು ಸ್ಪಾಟ್ ಟಿಕೆಟ್ ಸಿಗ್ತದೆ. 4 ಜನ ಏನು ಹೇಳಿದಿರಲ್ಲ, ಅದರಲ್ಲಿ ಟಾಪ್ 2 ಪ್ರಯಾರಿಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸುವಂತ ವ್ಯವಸ್ಥೆ ಅಫಿಷಿಯಲಿ ಅಂಡ್ ಪೊಲಿಟಿಕಲಿ ಅದನ್ನು ಮಾತಾಡಿ ಮಾಡಿಸುವಂಥದ್ದು ಆಗ್ಬಹುದು. ಆಯ್ತು, ಊರಿಗೋಸ್ಕರ ತಾವು ಒಳ್ಳೇದು ಮಾಡ್ತಾ ಇದ್ದೀರಾ, ಒಳ್ಳೇದು ಮಾಡಿಸಿ. ಮನವಿಯನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆ ಮಾತುಗಳನ್ನು ಕೂಡ ಹೇಳಿದ್ದಾರೆ. ನಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ವಿನಂತಿಯನ್ನ ಮಾಡ್ಕೊಂಡಿದೀವಿ. ಎಲ್ಲೆಲ್ಲಿ ಸೂಕ್ತ ಸ್ಥಳ ನಾವು ಅಲ್ಲಿ ಆಗ್ಬೇಕನ್ನುವಂತ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದೀವಿ. ಆದರೆ ಕೆಲವೊಂದು ಕಾನೂನು ವಿಧಿವಿಧಾನಗಳು ಏನದಾವು ಅವನ್ನೆಲ್ಲಾನು ಮಾಡ್ಕೊಂಡು ನಾನು ಮುಂದೆ ತಿಳಿಸ್ತೀನಿ ಅಂತ ಮಾತ್ರ ಹೇಳಿದಾರೆ. ಸಾಹೇಬ್ರ, ನಾವು ಕೂಡ ಹೋರಾಟ ಸಮಿತಿ ಅಂತದ, ನಾವು ತಕ್ಷಣಕ್ಕೆ ಯಾವುದೇ ನಿರ್ಣಯಕ್ಕೆ ನಾವು ಬರುವುದಿಲ್ಲ. ನಾವು ಎಲ್ಲರೂ ಕೂಡ್ಕೊಂಡು ಈ ಚರ್ಚೆ ಮಾಡಿಕೊಂಡು ನಾವು ತೀರ್ಮಾನಕ್ಕೆ ಬರ್ತೀವಿ. ತಾವು ಹೋದ ನಂತರವೂ ಕೂಡ ಈಗಾಗಲೇ ನಮ್ಮ ಎಲ್ಲರದು ಬೇಡಿಕೆ ಏನದಂದ್ರೆ ಅದು ದೂರ ಆಗ್ತದೆ, ಊರು ಒಂದ್ ಕಡೆ ಒಂದು ಎಂಡ್ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲರದು ಅಭಿಪ್ರಾಯ ಅದ. ಹೀಗಾಗಿ ಮೊದಲಲ್ಲಿ ರದ್ದು ಆಗಬೇಕು, ಅದು ಆಗಬಾರ್ದು, ಇಲ್ಲಿ ಎಲ್ಲಾದರೂ ಊರು ವ್ಯಾಪ್ತಿಯೊಳಗೆ ಆಗ್ಬೇಕನ್ನುವಂತ ಬೇಡಿಕೆ ಅದ. ಹೀಗಾಗಿ ತಾವು ಹೋದ ನಂತರ ನಮಗೊಂದು ಮಾಹಿತಿ, ಒಂದು ಆದೇಶ ಅಲ್ಲಿ ಆಗಂಗಿಲ್ಲ, ಬೇರೆ ಕಡೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಒಂದು ಆದೇಶವನ್ನ ಬಂತಂದಾಗ ನಾವೆಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ನಾವು ಅದನ್ನ ತೀರ್ಮಾನ ಮಾಡ್ಕೊಂಡು ಹೇಳುವಂತ ಕಾರ್ಯ ನಾವು ಮಾಡ್ತೀವಿ. ತಾಲೂಕು ಮತ್ತು ಪಟ್ಟಣದ ಜನ ಇಲ್ಲಿ ಪ್ರತಿದಿನ ತಾವು ಪ್ರತಿಭಟನೆಯನ್ನ ಕೈಗೊಂಡಿದ್ದೀರಾ. ತಮ್ಮ ಪ್ರತಿಭಟನೆ ಮತ್ತೆ ಜಿಲ್ಲಾಧಿಕಾರಿಯವರಿಗಾಗಲಿ ಪ್ರಥಮ ದಿನದಿಂದಲೇ ಇದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಈಗ 39ನೇ ದಿನ ಬಂದಾದ ಮೇಲೆ ಮಾರ್ಚ್ ಫೈನಾನ್ಷಿಯಲ್ ಇಯರು ಸಾಕಷ್ಟು
ಬೇರೆ ಒತ್ತಡಗಳು ಕೆಲಸದ ಕಾರ್ಯದಲ್ಲಿ ಇನ್ವಾಲ್ವ್ ಇತ್ತು. ಈಗ ಜಿಲ್ಲಾಧಿಕಾರಿಗಳನ್ನೇ ಇಲ್ಲಿ ಬಂದು ತಮಗೆ ಹೇಳಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಇಲ್ಲಿ ಮನವರಿಕೆ ಆಗಿದೆ ಏನು ಅಂತಂತಂದ್ರೆ ಜನರಿಗೆ ಯಾವುದು ಅನುಕೂಲ ಯಾವುದು ಅನಾನುಕೂಲ ಆಗುತ್ತೆ ಅಂತಂತೇಳಿ. ಸೊ ಅವರು ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಬಿಟ್ಟು ಅದನ್ನು ಸೂಕ್ತವಾದಂಥ ನಿರ್ಧಾರವನ್ನು ತಗೋತೀನಿ ಅಂತ ಹೇಳಿದ್ದಾರೆ ಮತ್ತು ಶಿಫಾರಸನ್ನು ಮಾಡಿ ಕಳಿಸ್ತೀನಿ ಅಂತಂದಿದ್ದಾರೆ. ಸೊ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ನಿರ್ಧಾರವನ್ನು ನಾವು ಸ್ಪಾಟಲ್ಲಿನೇ ಕುಂತಲ್ಲಿನೇ ತೆಗೆದುಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ವಿಧಿವಿಧಾನಗಳಿದೆ. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ನಿರ್ಧಾರಗಳು ಆಗ್ತವೆ. ಅಲ್ಲಾದಂಥ ನಿರ್ಧಾರಗಳನ್ನ ಬಂದು ನಿಮಗೆ ತಿಳಿಸುವಂಥದ್ದು ಕೂಡ ಇರುತ್ತೆ. ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳವರು ತಮ್ಮ ಮನವಿಗೆ ಸ್ಪಂದನೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಅಂತ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದರೆ, ಕಳೆದ 39 ದಿನದಿಂದ ನೀವು ಶಾಂತ ರೀತಿಯಾಗಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಾಗಿ ನೀವು ಹೋರಾಟ ಮಾಡಿರೋದ್ರಿಂದಲೇ ಇವತ್ತು ನಾನು ಮತ್ತು ಜಿಲ್ಲಾಧಿಕಾರಿ ಅವರುಗಳು ಇಲ್ಲಿ ಬರೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಒಂದು ವಿನಂತಿ ಏನು ಅಂತಂತಂದರೆ, ಜಿಲ್ಲಾಧಿಕಾರಿಗಳು ಕೇಳಿದಾಗೆ ಒಂದು ಟೈಮ್ ಕೊಡಿ. ಯಾವುದೇ ಒಂದು ಹೋರಾಟ ಕಂಟಿನ್ಯೂಯಸ್ ಆಗಿ ಇರಲ್ಲ. ಈಗ ನೀವು ಹೋರಾಟ ಮಾಡಿದ್ದೀರಾ, ನಿಮ್ಮ ಕಷ್ಟ ಏನು, ನಿಮ್ಮ ನೋವು ಏನು ಅನ್ನೋದನ್ನು ಗಮನಕ್ಕೆ ತಂದಿದ್ದೀರಾ. ಅದನ್ನು ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಕಳುಹಿಸಿಕೊಟ್ಟು ಅದನ್ನು ಫಾಲೋ ಅಪ್ ಮಾಡಿ ಅದನ್ನೊಂದು ಸೂಕ್ತ ನಿರ್ಧಾರ ಬರೋವರೆಗೂ ಕೂಡ ಒಂದು ಅವಕಾಶ ಕೊಟ್ರಿ ಅಂತಂತಂದರೆ, ಯಾಕಂತಂದರೆ ಇದು 4 ರೋಡ್ಸ್ ಜಂಕ್ಷನ್ ಇದೆ. ಇಲ್ಲಿ ಪ್ರತಿಭಟನೆ ಕೂಡೋದ್ರಿಂದ ಸಮಸ್ಯೆಗಳನ್ನು ಕೂಡ ಸಾರ್ವಜನಿಕರಿಗೆ ಬೇರೆ ರೀತಿಯಲ್ಲೂ ಆಗುತ್ತೆ, ಸಂಚಾರ ವ್ಯವಸ್ಥೆಗೂ ಕೂಡ ಆಗುತ್ತೆ. ಹಾಗಾಗಿ ವಿನಂತಿ ಏನು ಅಂತಂತಂದರೆ, ನೆಕ್ಸ್ಟ್ ನಿರ್ಧಾರ ಬರೋವರೆಗೂ ಕೂಡ ಇಲ್ಲಿ ಪ್ರತಿಭಟನೆಯನ್ನು ಕೈಬಿಟ್ಟು ತಾವು ತಮ್ಮ ಕೆಲಸದಲ್ಲಿ ಮುಂದುವರಿ, ತಮಗೆ ಮುಂದೆ ಬರುವಂಥ ನಿರ್ಧಾರ ಒಪ್ಪಿತನೋ ಇಲ್ವೋ ಅನ್ನೋದರ ಪರಿಶೀಲನೆ ಮಾಡಿ ತಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಿ ಅಂತ ನಾವು ಪೊಲೀಸ್ ಇಲಾಖೆ ಅಂತ ತಮಗೆ ಹೇಳ್ತೀವಿ. ಥ್ಯಾಂಕ್ ಯು. ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತೀನಂತ ಕಮಿಟಿಗೆ ಮಾತು ಕೊಟ್ಟಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಅದೇ ರೀತಿ ನಾಳೆ ದಿನ ಕುಂದಗಿ ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹ ಕಂಟಿನ್ಯೂ ಇರ್ತದೆ. ನಾಳೆ ದಿನ ಕುಂದಗಿ ಗ್ರಾಮಸ್ಥರಿಂದ ನಾಳೆ ದಿನ ಧರಣಿ ಕಂಟಿನ್ಯೂ ಇರ್ತದೆ. ಶಾಂತಿ ರೀತಿಯಿಂದ ಇರಬೇಕು.